ಪ್ರಶ್ನೆ ಸಂಖ್ಯೆ 46. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಫ್ಯಾಕ್ಟರ್ ಎಲ್ ಅಂದರೆ ಉತ್ಪನ್ನಗಳ ಕಾರ್ಮಿಕರು. ಟಿಪಿಎಲ್ ಅಂದರೆ ಒಟ್ಟು ಉತ್ಪನ್ನ ಕಾರ್ಮಿಕರು. ಎಂಪಿಎಲ್ ಅಂದರೆ ಸೀಮಂತ ಕಾರ್ಮಿಕರು ಮತ್ತು ಎಪಿಎಲ್ ಅಂದರೆ ಸರಾಸರಿ ಉತ್ಪನ್ನ ಕಾರ್ಮಿಕರು. ಇಲ್ಲಿ ಫ್ಯಾಕ್ಟರ್ಸ್ ಎಲ್ದಲ್ಲಿ ನೋಡಿ 0, 1, 2, 3, 4, 5, 6 ಇದು ಫ್ಯಾಕ್ಟರ್ಸ್ ಎಲ್ದಲ್ಲಿ. ಟಿ ಪಿ ಒಟ್ಟು ಉತ್ಪನ್ನದಲ್ಲಿ 0, 15, 35, 50. ಈ ಕೆಂಪು ಅಕ್ಷರಗಳನ್ನು ಏನು ಬರೆದಿರ್ತಕ್ಕಂಥದ್ದು ಅದು ಖಾಲಿ ಬಿಟ್ಟ ಸ್ಥಳ ಅಥವಾ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ನೋಡಿ ಎಂ ಪಿಯಲ್ಲಿ ಸೀಮಂತ ಉತ್ಪನ್ನ ಕಾರ್ಮಿಕರಲ್ಲಿ 0, ಖಾಲಿ ಬಿಟ್ಟ ಸ್ಥಳ ಆಗಿರ್ತಕ್ಕಂಥದ್ದು 2. ಆಮೇಲೆ 15, 10, 5, 1. ಎಂ ಪಿಯಲ್ಲಿ 0, 15, 17.5, 16.66. ಕಾಣೆಯಾಗಿರುವ ಸಂಖ್ಯೆ 13, 11. ಇಲ್ಲಿ ನೋಡಿ ಈ ಒಂದು ನಾವು ಫಸ್ಟ್ ಎಂ ಪಿಯನ್ನು ಕಂಡು ಹಿಡಿಬೇಕಂತಂದರೆ ಟಿ ಪಿಯ ಫ್ಯಾಕ್ಟರ್ಸ್ 1ರಲ್ಲಿರ್ತಕ್ಕಂಥ 15 ನಂಬರ್ ಫ್ಯಾಕ್ಟರ್ಸ್ 0 ಎದುರುಗಡೆ 0 ಇರುವುದರಿಂದ ಅಲ್ಲಿ ಎಂ ಪಿಯಲ್ಲಿ 15ಕ್ಕೆ 15 ಬರುತ್ತೆ. ಇದು ಮಾರ್ಕ್ ಹಾಕಿರ್ತಕ್ಕಂಥ ಚಿಹ್ನೆ. ಅದೇ ರೀತಿಯಾಗಿ ಫ್ಯಾಕ್ಟರ್ಸ್ 2ರ ಮುಂದ್ಗಡೆ ಟಿ ಪಿ ಎಲ್ 35 ಇದೆ. ಆ 35ರಲ್ಲಿ 15 ಕಳೆದಾಗ ನಮಗೆ ಎಂ ಪಿ 20 ಬರುತ್ತೆ. ಅದೇ ರೀತಿಯಾಗಿ ಟಿ ಪಿಯಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂದಾಗ ಇಲ್ಲಿ ಟಿ ಪಿ ಹೆಂಗೆ ಕಂಡುಹಿಡಿಬೇಕಂತಂದರೆ ಟಿ ಪಿ ಫ್ಯಾಕ್ಟರ್ಸ್ 3ನೇ ಸಂಖ್ಯೆ ಎದುರುಗಡೆ ಟಿ ಪಿ 50 ಇದೆ. ಫ್ಯಾಕ್ಟರ್ಸ್ 4ನೇ ಸಂಖ್ಯೆ ಎದುರುಗಡೆ ಎಂ ಪಿ 10 ಇದೆ. ಈ 50, 10 ಕೂಡಿಸಿದ್ದಾಗ ನಮಗೆ 60 ಅಂತಕ್ಕಂಥದ್ದು ಬರುತ್ತೆ. ಅದೇ ರೀತಿಯಾಗಿ 60 ಪ್ಲಸ್ 5 ಕೂಡಿಸಿದಾಗ ನಮಗೆ 65 ಬರುತ್ತೆ. ಈ ರೀತಿ ನಾವು ಟಿ ಪಿ ಮತ್ತು ಎಂ ಪಿಗಳನ್ನು ಕಂಡುಹಿಡಿದೆವು. ಈಗ ಲಾಸ್ಟ್ ಆಗಿರ್ತಕ್ಕಂಥದ್ದು ಎ ಪಿ ಎಲ್ ಸರಾಸರಿ ಉತ್ಪನ್ನ. ಈ ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಬೇಕಂತಂದರೆ
ನಾವು ಟಿ ಪಿಯಲ್ಲಿ ಡಿವೈಡೆಡ್ ಬೈ ಎಫ್ ಅಂದರೆ ಫ್ಯಾಕ್ಟರ್ಸ್. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಟಿ ಪಿ ನಮಗೆ 35 ಇದೆ ಅಂತ ಇಟ್ಕೊಳ್ಳಿ. ಎರಡನೇದು ಈ 35 ಭಾಗಿಲೆ ಫ್ಯಾಕ್ಟರ್ಸ್ 2 ಅಂತಂದಾಗ ನಮಗೆ ಎ ಪಿ ಎಷ್ಟು ಬರುತ್ತೆ ಅಂದರೆ 17.5. ಈ ರೀತಿಯಾಗಿ ನಾವು ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯುವ ಒಂದು ವಿಧಾನ. ಇದು ಅತ್ಯಂತ ಸರಳವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಸರಳವಾಗಿ ಬಿಡಿಸಿದ್ದೇ ಆದರೆ ಇಲ್ಲಿ ಕೂಡ ಒಂದು ಖಾಲಿ ಬಿಟ್ಟ ಸ್ಥಳಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಖಾಲಿ ಬಿಟ್ಟ ಸ್ಥಳಗಳಿವೆ. ಅದರಲ್ಲಿ ನೀವು ಯಾವುದಾದ್ರೂ ತಪ್ಪು ಮಾಡಿದಾದರೆ ಅಲ್ಲಿ ಮಾರ್ಕ್ಸ್ಗಳನ್ನು ಕಡಿಮೆ ಆ ತಪ್ಪು ಮಾಡಿರ್ತಕ್ಕಂಥ ಸಂಖ್ಯೆ ಎಷ್ಟಿವೆ ಅಷ್ಟು ಮಾರ್ಕ್ಸ್ ಕಡಿಮೆ ಬೀಳುತ್ತವೆ. ಈ 5 ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿದ್ದೆ ಆದರೆ ನಿಮಗೆ 5 ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಧನ್ಯವಾದಗಳು. ಈ ಒಂದು ಕೋಷ್ಟಕ ನಿಮಗೆ ಅರ್ಥ ಆಗಿದ್ದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ.